ಜೊತೆ ನಾನು ಹೀಗೆ ಇರೋದು. ಮಾತಾಡ್ತಿರೋದು ಅವರು. ನಿನ್ಗೂನು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳು. ಇವತ್ತು ಇಬ್ರು ಸೇರ್ಕೊಂಡು ಚಾನೆಲ್ ಅಲ್ಲಿ ಏನ್ ಮಾಡ್ತಿದೀವಿ ಅಂತ ನೋಡ್ತಾ ಇದ್ದೀರಾ? ಏನ್ ವಿಡಿಯೋ ಮಾಡ್ತಿದೀನಿ ಅಂತ ನೋಡ್ತಿದ್ದೀರಾ? ಹಾಗಿದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಇವಳು ನನ್ನ ಆನ್ಲೈನ್ ಗೆಳತಿ, ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದಂತಹ ಹುಡುಗಿ. ಏನ್ ಹುಡ್ಗಿ ಅಂತೆಲ್ಲ ಅಂತ ಇದ್ಯಾ? ಕರೆಕ್ಟ್ ಆಗಿ ಹೇಳು ಅವ್ರಿಗೆ. ಸಾರಿ ಇವಳು ನನ್ನ ಆನ್ಲೈನ್ ಗೆಳತಿ ಅರ್ಷಿತಾ ಅಂತ. ಇಷ್ಟು ದಿನ ನಾವು ಫೋನ್ ಅಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ನಿಮ್ನ ಅವಳನ್ನ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನಮ್ ಪರಿಚಯ ಹೇಗಾಯ್ತು, ಯಾವ ರೀತಿ ಆಯ್ತು ಅಂತ ನಿಮ್ಗೆ ನಾನು ಇವತ್ತು ಈ ಫುಲ್ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದ್ಲಿಗೆ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಚಾಟ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಚಾಟ್ ಮಾಡಿತ್ತು ಮೇ ಬಿ ಇವ್ರೆ ಅಂತ ಅನ್ಸುತ್ತೆ. ಇಲ್ಲ ಇವಳು ಚಾಟ್ ಮಾಡಿಲ್ಲ. ಫಸ್ಟ್ ಟೈಮ್ ಚಾಟ್ ಮಾಡಿದ್ದೆ ಇವ್ರು. ಮೋಸ್ಟ್ಲಿ ಚಾಟ್ ನಾನ್ ಮಾಡಿರ್ತೀನಿ, ಬಟ್ ನನ್ನ ಅಕೌಂಟ್ ನ ಫಾಲೋ ಇವ್ರು ಮಾಡಿರ್ತೇವೆ. ಇಲ್ಲ ಫಸ್ಟ್ ಅವ್ರು ನನ್ನ ಅಕೌಂಟ್ ನ ಫಾಲೋ ಮಾಡಿದ್ರೆ ನೆಕ್ಸ್ಟ್ ನಾನ್ ಫಾಲೋ ಬ್ಯಾಕ್ ಮಾಡಿದೆ. ಸೊ ಅವಾಗ ನಾವಿಬ್ರು ಜಾಸ್ತಿ ಮಾತಾಡ್ತಿದ್ಯಾ ಅರ್ಚಿತಾ? ಸುಳ್ಳೆಲ್ಲ ಹೇಳ. ನಾನ್ ಸುಳ್ಳೆಲ್ಲ ಹೇಳ್ತಲ್ಲ, ಕರೆಕ್ಟ್ ಆಗಿ ನೀನ್ ಮಾತಾಡೋ ಮುಂದೆ ಏನ್ ಹಿಂಗೆಲ್ಲ ಮಾತಾಡ್ತೀಯಾ? ಮಾತಾಡ್ತಿದ್ಯಾ? ಇರೋದ ಇದ್ದಂಗೆ ಹೇಳ್ಬೇಕು. ಅಯ್ಯೋ ಇರೋದ್ ಇದ್ದಂಗೆ ಹೇಳ್ತಾರೆ. ಫಾಲೋ ನೀನ್ ಮಾಡಿರ್ತೀನಿ. ಇಲ್ಲ ನೀನ್ ಫಾಲೋ ಮಾಡಿದ್ಕೆ ನಾನ್ ಫಾಲೋ ಬ್ಯಾಕ್ ಕೊಟ್ಟಿದ್ದೀವಿ. ನೀನ್ ಜಗಳ ಆಡ್ತಿರೋದು ಕರೆಕ್ಟ್ ಆಗಿ ಮಾತಾಡ್ತಾ. ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇದೀನಿ. ಏನು ಅಂತ ಏನೋ ನನ್ ಗೆಳ್ತಿದ್ ಬಗ್ಗೆ ಎಲ್ರು ಕೇಳ್ತಿದ್ರು, ಅರ್ಷಿತಾ ಹೆಂಗ್ ಪರಿಚಯ ಆದ್ಲು ಅಂತ. ನಾನ್ ಯೂಟ್ಯೂಬ್ ಗಳಿಗೆ ತೋರ್ಸೋಣ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ ಮನೆ ಕರ್ದ್ಬಿಟ್ಟು ಜಗಳ ಮಾಡ್ತಾ ಇದ್ದೇನೆ ನನ್ ಜೊತೆ. ನಾನ್ ಇರೋದನ್ನೇ ಹೇಳ್ತಾ ಇರೋದು. ನೀನ್ ಫಾಲೋ ಮಾಡಿರೋದಕ್ಕೆ ನಾನು ಫಾಲೋ ಬ್ಯಾಕ್ ಮಾಡಿರೋದು. ನೀನು ಇಲ್ಲ ಅರ್ಷಿತಾ, ನಾನ್ ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ. ಇಷ್ಟು ವರ್ಷ ನಮ್ದು ಎಷ್ಟು 3 ವರ್ಷದಿಂದ ನಮ್ ಫ್ರೆಂಡ್ಶಿಪ್ ನಡೀತಿದೆ, ನೀನ್ ಈ ರೀತಿ ಎಲ್ಲ ನಂಗೆ ಮಾತಾಡ್ತೀಯ ಅಂತ ಅನ್ಕೊಂಡಿರೋದಲ್ಲ. ಇರೋದೇ ಹೇಳ್ತಾ ಇರೋದು ಮ್ಯಾಟ್ರ್. ಅದ್ರಲ್ಲೇನೇ ನೀನೇ ಮೊದ್ಲು ಫಾಲೋ ಮಾಡಿರೋದಿಲ್ಲ. ಫಸ್ಟ್ ಮೆಸೇಜ್ ಮಾಡಿರ್ತೀಯ? ಇಲ್ಲ ಮೊದ್ಲು ಫಾಲೋ ಮಾಡಿರೋದ್ ನೀನು, ಫಾಲೋ ಬ್ಯಾಕ್ ಕೊಟ್ಟಿರೋದ್ ನಾನು. ಸರಿನಾ? ಇಲ್ಲ ಫಸ್ಟ್ ಕರೆಕ್ಟ್ ಆಗಿ ಮಾತಾಡೋದು ಕಲಿ ಅರ್ಜಿ. ನಾನ್ ಕರೆಕ್ಟ್ ಆಗೇ ಮಾತಾಡ್ತಾ ಇದೀನಿ. ನೀನು ಜಗಳ ಮಾಡ್ತಾ ಇದ್ಯಪ್ಪ. ಮಾತು ಬೆಳೆಸಿ ನಾ ಏನಾದ್ರು ಜಗಳ ಆಡ್ಬೇಕು ಅಂತ ನಿಮ್ ಮನೆಗ್ ಬಂದು ನಾ ತಪ್ಪು ಮಾಡ್ದೆ. ಅದು ಸಣ್ಣ ಮಗುನ ಬೇರೆ ಕರ್ಕೊಂಡ್ ಬಂದಿದೆ, ನಿನ್ ಜೊತೆ ಮೀಟ್ ಮಾಡ್ತಾರೆ. ಮಾತಾಡ್ತಾರೆ. ಇಲ್ಲ ನಾನ್ ನಿನ್ ಮನೆಗ್ ಬಾ ಅಂತಾನು ಕರೀಲಿಲ್ಲ. ಸುಮ್ನೆ ಏನಕ್ಕೆ? ನಾನ್ ಕರೆಕ್ಟ್ ಆಗೇ ಇದೀನಿ. ಎಲ್ಲಾರ್ ಜೊತೆ ನಾನು ಹೀಗೆ ಇರೋದು. ಯಾರ್ದಾದ್ರೂ ಕೇಳು ನನ್ ಬಗ್ಗೆ ಹೆಂಗ್ ಹೇಳ್ತಾರೆ. ಕರ್ಸ್ಬಿಟ್ಟು ಮಾತಾಡ್ತಾ ಇದೆಯಲ್ಲ ಮತ್ ಕ್ಯಾಮ್ರಾ ಮುಂದೆ. ಏನ್ ಹೇಳ್ತಾ ಇದೀನಿ? ಫಾಲೋ ಮಾಡಿದ್ದು ನೀನ್ ಫಾಲೋ ಮಾಡಿದ್ದು ಮಾತಾಡ್ತಾ ಇದೀಯಾ? ಮೊದಲು ಫಾಲೋ ಮಾಡಿದ್ ನೀನ್. ಇಲ್ಲ ನಾನ್ ಮಾತಾಡೋದು ಇಲ್ಲ ನಿನ್ ಜೊತೆಲಿ. ಏನೋ ಇವಾಗ ವಿಡಿಯೋ ಮಾಡ್ತಿದೀವಿ, ಕರೆಕ್ಟ್ ಆಗಾದ್ರು ಮಾತಾಡ್. ನಾನ್ ಕರೆಕ್ಟ್ ಆಗಿ ಮಾತಾಡ್ತಿದ್ದೆ. ನೀನ್ ಮೊದ್ಲದನ್ನ ಒಪ್ಕೋ. ಫಾಲೋ ಮಾಡಿರೋದ್ ನೀನು. ಇಲ್ಲ ನೀನ್ ಮಾಡಿರೋದ ನೀನ್ ಒಪ್ಕೋ. ಸುಮ್ನೆ ಏನೇನೋ ಹೇಳ್ಬೇಡ ಅಲ್ಲಿ. ಏನು ಹೇಳೋದಿಲ್ಲ. ನನಗೂ ನಿನ್ಗೂ ಸಂಬಂಧನೇ ಇಲ್ಲ. ಅಯ್ಯೋ ಬ್ಯಾಡ ಬಿಡು. ನೀನೇ ಸ್ವಂತ ನನ್ನ ಅಕ್ಕನ ಇಲ್ಲ ನನ್ನ ತಂಗಿನ? ಹೌದು, ಅಕ್ಕಲ್ಲ ನೀನು. ಬೇಡ ಬಿಡು. ಬಾಂಧವ್ಯಾದ್ರು ಕರ್ದಿದ? ಹೌದು, ಬಾಂಧವ್ಯ ಬಂದಿದ್ದು. ನಾನ್ ಕರ್ದಿಲ್ಲ. ನಾನೇ ಕರೀಲಿ ನಿಮ್ನ. ಬರ್ತೀನಿ ಅಂದ್ರೆ ಬಾ ಅಂದೆ. ಹೌದು ಬಿಡು. ನೀ ಮಾಡಿದ ತಪ್ಪನೆ ನೀನ್ ಒಪ್ಕೊಳ್ತಾ ಇಲ್ಲ. ತಪ್ಪ. ಇವಾಗ ನೀನ್ ಫಸ್ಟ್ ಅಂದೆ ಚಾಟ್ ಮಾಡಿರೋದು ನಾನಂದ. ಹೌದು, ಚಾಟ್ ನಾನ್ ಮಾಡಿದೀನಿ, ಫಾಲೋ ನೀನ್ ಮಾಡಿದೀಯ. ಫಾಲೋ ಮಾಡಿರೋದೇ ನೀನು. ನಾನ್ ಯಾಕೆ ಮಾಡ್ಲಿ? ಇಲ್ಲ ಬಿಡು, ಹೋಗ್ಲಿ ಬಿಡು. ಈ ವಿಡಿಯೋನು ಬೇಡ, ಏನು ಬೇಡ. ಇವತ್ತು ನನ್ನ ನಿಂದ ಸಂಬಂಧ ಲಾಸ್ಟ್. ಇದೊಂದೇ ಒಪ್ಕೊಳ್ತಾ ಇಲ್ಲ ಅಂದ್ಮೇಲೆ ಬೇರೆ ವಿಷಯ ಹೆಂಗ್ ಒಪ್ಕೊಳ್ತೀಯ? ನೀನ್ ಒಪ್ಕೋತಿಲ್ಲ ಅರ್ಷಿತಾ. ನೀನ್ ನನ್ ಚಾನಲ್ ಅಲ್ಲಿ ಇಬ್ರದ್ದು ಪರಿಚಯ ಮಾಡ್ಕೊಳ್ಳೋಣ ಅಂತ ನಾನ್ ನಿನ್ ಕರಿತಾನೆ ಇರ್ಲಿಲ್ಲ. ಕರೀತಿಲ್ಲ ಅಲ್ಲ, ನೀನೇ ತಾನೇ ಫಸ್ಟ್ ನಾನ್ ಫಾಲೋ ಮಾಡಿರೋದು. ನಿಧಾನಕ್ಕೆ ಯೋಚನೆ ಮಾಡ್ತಿಲ್ಲ. ಚಾನ್ಸೇ ಇಲ್ಲ. ನೀನೇ ಫಸ್ಟ್ ಫಾಲೋ ಮಾಡಿದ್ರೆ ಇಲ್ಲ. ಇಬ್ರು ಮಾತಾಡ್ಕೊಂಡು ಇಬ್ರು ಮಾಡಿರ್ತೀವಿ. ನೀನು ನಾನು ತಾನು ಅನ್ನೋದಿಲ್ಲ. ಇಲ್ಲ ನೀನ್ ಚಾಟ್ ಮಾಡಿದ್ರೆ ನಾನು ತಾಯಿ ಯಾರಾದ್ರೂ ಫಾಲೋ ಮಾಡ್ಬೇಕಾದ್ರೆ ಮಾತಾಡ್ಕೊಂಡು ಫಾಲೋ ಮಾಡ್ತಾರ? ಮಾತಾಡ್ಕೊಂಡು ಫಾಲೋ ಮಾಡೋದಲ್ಲ, ಫಾಲೋ ಬ್ಯಾಕ್ ಕೊಟ್ಟಿರ್ತೀನಿ. ಇಲ್ಲ ನೀನ್ ಚಾಟ್ ಮಾಡಿದ್ರೆ ನಾನ್ ಚಾಟ್ ಮಾಡಿಲ್ಲ. ನೀನ್ ಫಾಲೋ ಮಾಡಿದಕ್ಕೆ ನಾನು ಆಮೇಲೆ ಫಾಲೋ ಬ್ಯಾಕ್ ಜಗಳ ಆಡ್ತಿಲ್ಲ. ಇಬ್ರು ಸೇರ ಜಗಳ ಆಡ್ತಿರೋ. ನೀ ನನ್ ಜೊತೆ ಜಗಳ ಆಡ್ತಿರೋ. ಈ ಫಾಲೋನು ಬೇಡ, ಈ ಚಾಟ್ ಮಾಡಿದ್ದು ಬೇಡ, ನಿನ್ ಫ್ರೆಂಡ್ಶಿಪ್ ಬೇಡ. ಈ ಆನ್ಲೈನ್ ಅನ್ನೋದಕ್ಕೆ ಒಂದು ದೊಡ್ಡ ನಮಸ್ಕಾರ. ಯಾರು ಆನ್ಲೈನ್ ಅಲ್ಲಿ ಫ್ರೆಂಡ್ ಮಾಡ್ಕೊಂಡು ಮೋಸ ಹೋಗ್ಬೇಡಿ. ನೀವೇ ನೋಡ್ತಾ ಇದೀರಾ ಇಂತ ಹೆಂಗ್ ಆಡ್ತಾವಳೆ ಅಂತ. ನೀವೇ ಹುಚ್ಚಿದಾಳೆ, ಹೆಂಗೋ ಮಾತಾಡ್ತಿದ್ದಾಳೆ. ನಾನು ಫಾಲೋ ಬ್ಯಾಕ್ ಕೊಟ್ಟಿದ್ದೆ. ಏನ್ ಜೊತೆ ಕ್ಲಾಸ್ ಹಾಕ್ಬೇಕು ಇಂತ ದೊಡ್ಡ ನಮಸ್ಕಾರ. ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೇ ಕಾರಣಕ್ಕೂ ಫ್ರೆಂಡ್ ಮಾಡ್ಕೊಳ್ಬಾರ್ದು. ಫ್ರೆಂಡ್ ಮಾಡ್ಕೊಂಡ್ರೆ ಈ ತರ ಮನೆಗೆಲ್ಲ ಕರ್ಸಿ ಅವಮಾನಗಳು ಮಾಡ್ಸ್ಕೊಬಾರ್ದು. ಅವಮಾನ ಮಾಡ್ತೀರ. ನಾನು ಅವಳಿಗೆ ಎಷ್ಟು ಮಾತಾಡ್ತಿದೀಯಮ್ಮ ನೀನು? ಸರಿ ಬಿಡ.
ಆಯ್ತು ಬಿಡು. ಎಷ್ಟ್ ಮಾತಾಡ್ತಿದ್ದಿ, ಇರೋ ಸತ್ಯನ ಒಪ್ಕೋ. ಬಿಡು, ಇಲ್ಲ ಏನು ಸತ್ಯನೇ ಇಲ್ಲ ಒಪ್ಕೊಳ್ಳಿ. ಸುಮ್ನೆ ಸತ್ಯನೇ ಒಪ್ಕೊಳ್ತಾ ಇಲ್ಲ, ಸುಮ್ನೆ ಏನೇನೋ ಮಾತಾಡ್ತಾ ಇದ್ಯಾ. ಏನೇನು ಮಾತಾಡ್ತಿಲ್ಲ ಅರ್ಚಿತಾ, ನಾನ್ ಮಾತಾಡ್ತಿಲ್ಲ ಅಷ್ಟೇ. ನೀ ಮಾತಾಡ್ತಾ ಇರೋದಕ್ಕೆ ನಾನು ಹೇಳ್ತಾ ಇರೋದು, ನೀ ಮಾತಾಡ್ತಾ ಇದ್ಯಾ ಅಂತ. ನಾನು ಹೇಳ್ತಾ ಇರೋದು. ಹೇಳ್ತಾ ಇದ್ಯಾ ಏನೋ. ಯಪ್ಪ ವಿಡಿಯೋನ ಸಾಕು, ಯೂಟ್ಯೂಬ್ ಬ್ಲಾಗ್ ಮಾಡೋದು ಸಾಕು, ನಾ ಬಂದಿದ್ದು ಸಾಕು, ನಾನ್ ತಪ್ಪು ಮಾಡಿದೆ. ನಾನು ಅಷ್ಟೇ ಕಣಪ್ಪ, ಈ ವಿಡಿಯೋನೇ ಸಾಕು, ಇವ್ರು ಕರ್ಕೊಂಡ್ ಮನೆಗೆ ಬಂದಿದ್ದು ಸಾಕು, ಇವ್ರ ಜೊತೆಲ್ಲ ಒಂದೊಂದ್ ಮಾತಾಡ್ಸ್ಕೊಳ್ಳೋದು ಸಾಕು. ಯಾವಳಗ್ ಬೇಕು ಸುಮ್ನೆ ಇವ್ರು ಇಂಥವೆಲ್ಲ ಮನೆಗೆ ಯಾಕೆ ಕರ್ಸ್ಬೇಕು ಅನ್ಕೊಂಡಿದ್ದೀರಾ? ನಾನು ಬಂದಲ್ಲ, ನಂದು ತಪ್ಪು. ಮನೇಲೆಲ್ಲ ಕೆಲ್ಸ ಕಾರ್ಯ ಬಿಟ್ಬಿಟ್ಟು ನಾನು ಬಂದಲ್ಲ, ಮೀಟ್ ಮಾಡ್ಬೇಕು, ಆನ್ಲೈನ್ ಅಲ್ಲಿ ಪರಿಚಯ ಆಗಿದ್ದಾಳೆ ಒಂದ್ಸಲ ಅಂತ. ಆದ್ರೂ ಒಳ್ಳೆ ದೊಡ್ಡ ಮರ್ಯಾದೆನೆ ಕೊಟ್ರು ಮನೆಗ್ ಬಂದು. ಮರ್ಯಾದೆ ಅವ್ರಿಗೂ ಕೊಟ್ರು, ನನ್ಗೂ ಸಿಕ್ತು, ಬಿಡಿ ಆಯ್ತು. ದೊಡ್ಡ ಮರ್ಯಾದೆನೆ. ಇಂತ ಅವ್ರ ಸಾಹಸ ಯಾಕಾದ್ರೂ ಮಾಡಿದ್ನ ನಾನು. ಅದೇನಂತಲ್ಲ ಹಾಯ್ ಬಾಯ್ ಅಂತಲ್ಲ, ಅವ್ರದೇ ಸರಿ. ಇಂಥ ಸಹವಾಸ ಮಾಡಿ ವಿಷಯನೇ ಒಪ್ಕೊಳ್ತಾ ಇಲ್ಲ ಅಂದ್ಮೇಲೆ ಗೈಸ್ ಇನ್ ಯಾವ ವಿಷಯ ಒಪ್ಕೊಳ್ತಾರೆ ನೋಡಲಿ. ಸಣ್ಣ ವಿಷಯಕ್ಕೆ ಎಷ್ಟು ವಾದಿಸ್ತಾ ಇದಾರೆ. ವಾದಿಸ್ತಿರೋದು ಅವರು, ನಾನ್ ವಾದಿಸ್ತಿದ್ದೀನಿ. ಹೌದು ಹೌದು, ಏನೋ ನಾನ್ ನಿಮ್ಗೆ ನನ್ಗಿಂತ ದೊಡ್ಡವ್ರು ಅಂದ್ರೆ ಸ್ವಲ್ಪ ಮರ್ಯಾದೆನೂ ಕೊಡ್ತಿದ್ದೆ, ಇವಾಗ ಅದು ಮರ್ಯಾದೆ ಇಲ್ಲ ನಿಮ್ಗೆ. ಬೇಡ, ನಾನು ಯಾವಾಗ ಹೇಳಿದ್ದೀನಲ್ಲ ಮರ್ಯಾದೆ ಕೊಡ್ಬೇಡಿ ಅಂತ. ಹೋಗಿ ಬನ್ನಿ ಅಂತ ಕರ್ದಿಲ್ಲ, ನಿನ್ ಯಾವಳು ಹೋಗಲ್ಲ ಅಂತ ಅನ್ಬೇಕಾಯ್ತದೆ ನೀನು. ಹೌದು, ನಾನು ಹಂಗೆ ಕರೆಯೋದು. ಮತ್ತೆ ನಿನ್ ಸವಸನು ಬೇಡ, ವಿಡಿಯೋ ಮಾಡೋದು ಬೇಡ. ನಿನ್ ಸವಸನು ಬೇಡ ನನ್ಗೆ, ಈ ವಿಡಿಯೋನು ಬೇಡ, ಈ ವಿಡಿಯೋ ಅಪ್ಲೋಡ್ ಮಾಡೋದ್ ಬೇಕಾಗಿಲ್ಲ. ಮೊದ್ಲು ನಮ್ಮ ಮನೆ ಬಿಟ್ಟು ಹೋಯ್ತಾ ಇರೋ. ನಮಸ್ಕಾರ ನಿನ್ಗೂನು. ಹಾಯ್ ಗೈಸ್, ನಾವ್ ನಿಜವಾಗ್ಲೂ ಜಗಳ ಆಡ್ತಾ ಇದೀವಿ ಅಂತ ಅನ್ಕೊಂಡ್ರ? ಇದು ಯಾವ್ದೇ ಕಾರಣಕ್ಕೂ ಜಗಳ ಅಲ್ಲ. ಜಸ್ಟ್ ನಿಮ್ಮನ್ನ ಪ್ರಾಂಕ್ ಮಾಡ್ಬೇಕು ಅಂತ ನಾವ್ ಇಷ್ಟೊತ್ತವರೆಗೂ ಜಗಳ ಆಡಿದ್ದು. ಜಸ್ಟ್ ತಮಾಷೆಗೋಸ್ಕರ, ಯಾವ್ದೇ ಕಾರಣಕ್ಕೂ ಸೀರಿಯಸ್ ಮಾಡ್ಕೋಬೇಡಿ. ಫಸ್ಟ್ ಟೈಮ್ ಏನೋ ಈ ತರ ಒಂದು ಪ್ರಯತ್ನ ಮಾಡೋಣ ಅಂತ ಇಬ್ರು ಸೇರ್ಕೊಂಡು ಈ ತರ ಮಾಡಿದ್ವಿ. ದಯವಿಟ್ಟು ನಮ್ ಚಾನೆಲ್ ಗಳನ್ನ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಫಾಲೋ ಕೂಡ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೇನಾದ್ರೂ ನಮ್ಮಿಬ್ರಿಂದ ಏನಾದ್ರೂ ಬೇಜಾರಾಗಿತ್ತು ಅಂದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ನಮ್ದು ಆನ್ಲೈನ್ ಆದ್ರೂ ಇವತ್ತಿಗೂ ಅವತ್ತಿಂದ ಇವತ್ತಿವರೆಗೂ ಚೆನ್ನಾಗೇ ಇದೆ. ನಾವ್ ಯಾವತ್ತು ಒಂದು ಸಣ್ಣ ವಿಚಾರಕ್ಕೂ ಜಗಳ ಆಡಿಲ್ಲ. ಇವಾಗ ನಿಮ್ಮನ್ನ ಪ್ರಾಂಕ್ ಮಾಡ್ಬೇಕು, ನಿಮಗೆ ಕ್ಯೂರಿಯಾಸಿಟಿ ಬರ್ಬೇಕು ಅನ್ನೋಕ್ಕೋಸ್ಕರ ಜಗಳ ಆಡಿದ್ವಿ. ನಾವು ಮಾತಾಡಿರುವಂತ ಮಾತಲ್ಲಿ ನಿಮ್ಗೆ ಏನಾದ್ರು ಹೊರಟಾಗಿದೆ, ಸಾರಿ. ಅಂಡ್ ಏನ್ ಗೊತ್ತಾ, ಇದೇ ರೀತಿ ಸ್ನೇಹ ಮುಂದೆ ಇರ್ಬೇಕು ಅಂತಂದ್ರೆ ನೀವ್ ಯಾವ ರೀತಿ ಇರ್ಬೇಕು ಅಂದ್ರೆ, ಯಾವ್ದೇ ಕಾರಣಕ್ಕೂ ಸ್ನೇಹದಲ್ಲಾಗ್ಲಿ ಸಂಬಂಧದಾಗ್ಲಿ ಯಾವ್ದೇ ಕಾರಣಕ್ಕೂ ಮೊದ್ಲು ಜಗಳ ಆಗದೆ ದುಡ್ಡಿಂದ. ಯಾವ್ದೇ ಕಾರಣಕ್ಕೂ ನೀವು ದುಡ್ಡನ್ನ ಕೇಳಕ್ಕೂ ಹೋಗ್ಬೇಡಿ, ಈಸ್ಕೊಳಕ್ಕೂ ಹೋಗ್ಬೇಡಿ. ಯಾಕಂದ್ರೆ ಈಸ್ಕೊಳುವಾಗ ಒಂದು ಮಾತಿರುತ್ತೆ, ಕೊಡುವಾಗ ಇನ್ನೊಂದ್ ಮಾತಿರುತ್ತೆ. ಸೊ ನಮ್ ಫ್ರೆಂಡ್ಶಿಪ್ ಏನಾದ್ರು ಇದೇ ರೀತಿ ಇರ್ಬೇಕು ಅಂತ ಅಂದ್ರೆ ನೀವ್ ಎಷ್ಟೇ ಪ್ರಾಬ್ಲಮ್ ಆಗಿದ್ರು ದುಡ್ಡಿನ ವಿಷಯ ಮಾತ್ರ ಫ್ರೆಂಡ್ ಗಳಿಗೆ ತಗೊಂಡ್ ಬರ್ಬೇಡಿ. ಇದುವರೆಗೂ ಅವಳು ನನ್ನನ್ನ ಕೇಳೋದಾಗಿರ್ಲಿ, ನಾನ್ ಅವಳನ್ನ ಕೇಳೋದಾಗಿರ್ಲಿ, ಈಸ್ಕೊಳ್ಳೋದಾಗಿರ್ಲಿ ನಾವ್ ಇವತ್ತಿನವರೆಗೂ ಮಾಡಿಲ್ಲ. ಮುಂದಿನ ಇವ್ರು ಹೇಳ್ತಾರೆ ಕೇಳಿ. ಮುಂದಿನ ಏನಿಲ್ಲ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬಾಯ್.